ಘಾಟ್ ಯಾಕೋ ಫುಲ್ ಜಾಮ್ ಆಗಿದೆ. ನಾಗಮಂಗಲ ತೂಬು ಜಯರಾಮ, ಏನಾಯ್ತು? ಸೇತುವೆ ಬಿದ್ದೋಗ್ಬಿಟ್ಟು ರೋಡ್ ಜಾಮ್ ಆಗ್ಬಿಟ್ಟೈತೆ, ಮುಂದಕ್ಕೆ ಹೋಗಕ್ಕಾಗಲ್ಲ, ಎಲ್ಲ ವಾಪಸ್ ಹೋಗ್ಬೇಕು. ಸೇತುವೆ ಬಿದ್ದೋಗಿದೆ ಅಂತಪ್ಪ, ಬಸ್ ಮುಂದಕ್ಕೆ ಹೋಗಲ್ಲ. ಸರ್ ಮೇಡಮ್, ಮಲ್ಗೆಪುರಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ? ಅದಕ್ಕಿರೋದು ಒಂದೇ ದಾರಿ. ಇಲ್ಲೇ ಪಕ್ಕದಲ್ಲಿ ಹೊಳೆ ಇದೆ, ಅಲ್ಲಿಗೆ ಹೋದ್ರೆ ತೆಪ್ಪಗಳು ಸಿಗ್ತವೆ. ಹತ್ಕೊಂಡು ಆ ಕಡೆ ದಡಕ್ಕೆ ಹೋದ್ರೆ ಅಲ್ಲಿ ಬಸ್ಗಳು ಸಿಗ್ತವೆ, ಆರಾಮಾಗಿ ಹೋಗ್ಬೋದು. ಓ ಥ್ಯಾಂಕ್ ಯು ಸರ್. ಸರಿ ಅಮ್ಮ. ಸರ್ ಬನ್ನಿ ಸರ್ ನಿಜ ಹೇಳಿ, ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ? ನಮ್ ದೇವ್ರ ಆಣೆ ಗೊತ್ತಿಲ್ಲ. ನಾನು ಮಿಷಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಗೊತ್ತಿರೋ ಹುಡುಗಿ ಹಿಂದೆ ಹೋಗಿ ಕಲೆಕ್ಟರ್ ಆಗ್ಬೇಕಾಗಿದ್ದನ್ನು ಕಂಡಕ್ಟರ್ ಆಗಿದ್ದೀನಿ. ನೀವು ಗೊತ್ತಿಲ್ಲದೆ ಇರೋ ಹುಡುಗಿ ಹಿಂದೆ ಹೋಯ್ತಾ ಇದ್ದೀರಾ, ಕೊನೆಗೆ ಪಿಕ್ನಿಕ್ ಕಲೆಕ್ಟರ್ ಆಗಲ್ಲ, ತಿಳ್ಕೊಳ್ಳಿ. ನನಗೇನೋ ಹುಡುಗಿ ಗೊತ್ತಿಲ್ಲದೆ ಹಿಂದೆ ಹೋಗ್ತಾ ಇದ್ದೀನಿ, ನೀನು ಗೊತ್ತಿದ್ದು ಹಾಳಾಗಿದೆಯಲ್ಲ. ಯಾವ್ದಕ್ಕೂ ನೀನ್ ಮಳೆಗಾಲ ಬೇರೆ ತೊಕ್ಕಿಡ್ದು ಬಿಟ್ಟಾತು. ನಿಂತ್ಕೊಳ್ರಿ. ವಯಸ್ಸಿಗೆ ಬಂದಿರೋ ಹುಡುಗನ ಒಬ್ಬನೇ ಬಿಟ್ಟು ಹೊಡೋಗ್ತಾ ಇದ್ರಲ್ಲ, ನ್ಯಾಯನ ಧರ್ಮನ? ಪ್ಲೀಸ್ ನಿಂತ್ಕೊಳ್ರಿ. ಅಯ್ಯೋ, ಹೆಣ್ಮಕ್ಳು ಎಡವಬಾರ್ದಮ್ಮ, ಅದು ಅಡ್ಡದಾರಿಯಲ್ಲಿ ಹೋಗುವಾಗ ಎಡವಲೇಬಾರ್ದು. ಟಾಟಾ ಬಾಯ್ ಬಾಯ್. ತಾತ ನಾವು ಬರ್ತೀವಿ. ಇದ್ರಲ್ಲಿ ಕೂರಕ್ ಜಾಗ ಇಲ್ಲ, ಅಲ್ಲಿದೆಯಲ್ಲ ನೀವೇ ತಗೊಂಬನ್ನಿ. ನಾವಾ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಓ, ನಿಮ್ಗೆ ಇದು ಬರುತ್ತಾ? ಮಲ್ಟಿ ಟ್ಯಾಲೆಂಟೆಡ್, ತುಂಬಾ ವಿಷಯ ಅಡಗಿದೆ ನಿಮ್ಮೊಳಗೆ. ಕೈ ಹಾಕ್ರಿ. ತಪ್ಪಾಗ್ಬೋದೇನೋ. ಇದಕ್ಕೆ ಕೈ ಹಾಕ್ರಿ. ಓ, ಇದಕ್ಕ? ಓಕೆ. ನಿಮ್ ಸ್ವೀಟ್ ನೇಮು? ರೀ ಹೆಂಗಿದೆ ಮೈಗೆ? ಕಡಿತೈತೆ, ಕೆರಿತೀರಾ? ಒಳ್ಳೆ ಹೆಸರು ಕೇಳಿದ್ರೆ ಕೆಸರಲ್ಲಿ ಬಿದ್ದವ್ರ ತರ ಆಡ್ತಿರಲ್ರಿ. ನಿಮ್ ಹುಡುಗ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಮೊದ್ಲು ಹೆಸರು ಕೇಳ್ತೀರಾ, ಆಮೇಲೆ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದೀರಾ, ನಿಮ್ದು ಅದ್ ಚೆನ್ನಾಗಿದೆ ಇದ್ ಚೆನ್ನಾಗಿದೆ ಅಂತ ಬಾಲೆಗ್ ಹಾಕೊಂಡ್ ಕೆಡಿಕೊಳ್ತೀರಾ. ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ರಿ. ಅಯ್ಯೋ, ನಾನು ಕೇಳಿದ್ ಬರೀ ಹೆಸರನ್ನೇ, ಬೇರೆ ಇನ್ನೇನು ಅಲ್ಲ. ಏನಕ್ರಿ ಹೇಳ್ಬೇಕು? ನೀವೇ ನನ್ ಕ್ಲೋಸ್ ಫ್ರೆಂಡಾ, ಅಥವಾ ಅತ್ತೆ ಮಗನ, ಅಥವಾ ನನ್ ಚಡ್ಡಿ ದೋಸ್ತ, ಲಂಗದ ದೋಸ್ತ? ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ. ಒಂಟಿಯಾಗಿ ಸಿಕ್ಕಿದೀನಿ ಅಂತ ಬೆಂಟಾಗ್ ಬಂದ್ರೆ ಅಷ್ಟೇ, ಮುಚ್ಕೊಂಡು ನೋಡಿಸ್ರಿ. ಕಟ್ಕೊಂಡವನು ತಟ್ಟೆ ನೆಕ್ಬೇಕು. ಏನು? ಏನಿಲ್ಲ, ಹಿಂಗ್ ತಳ್ತಾ ಇದ್ರೆ ತೆಪ್ಪ ಈಸಿಯಾಗಿ ಹೋಗುತ್ತೆ ಅಂದ. ಹಲೋ ಮೈ ಡಾರ್ಲಿಂಗ್, ನನ್ನ ಕನಸಿನ ರಾಣಿ. ನೀನಂತೂ ಪುಣ್ಯ ಮಾಡಿಬಿಡು. ಪಕ್ಕದಲ್ಲಿ ಯಾವ್ದೋ ಆಲೂಗಡ್ಡೆನ್ ಕೂರಿಸ್ಕೊಂಡು ಗಂಡ ಹೆಂಡತಿ ಸಂಸಾರ ನೋಕೆ ತಳ್ದಂಗ್ ತಳ್ತಾ ಇದ್ದೀನಿ. ನಾನ್ ನಿಮ್ ಹೆಂಡತಿನೂ ಅಲ್ಲ, ನೀವ್ ನನ್ ಗಂಡನೂ ಅಲ್ಲ. ಓವರ್ ಆಗಿ ಇಮ್ಯಾಜಿನೇಷನ್ ಮಾಡ್ಬೇಡಿ, ನಮ್ಗೂ ಓಡ್ಸಕ್ ಬರುತ್ತೆ. ನಾವು ಮಲ್ನಾಡ್ ಹುಡ್ಗಿರು. ಆಯ್ತು, ಓಡ್ಸಿ ನೋಡೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಮಾಡ್ಬೇಡಿ ನೀವು. ಹಲೋ, ಯಾರಾದ್ರೂ ಇದೀರಾ? ಹೆಲ್ಪ್ ಮಾಡಿ. ಹಲೋ, ಯಾರಾದ್ರೂ ಕಾಪಾಡಿ. ಒಳ್ಳೆ ಹಳೆ ಪಿಕ್ಚರ್ ಅಲ್ಲಿ ರೇಪ್ ಮಾಡೋ ಕಿರ್ಸ್ಕೊತಿರಲ್ಲ, ಹಂಗೆ ಕಿರ್ಸ್ಕೊತಿರಲ್ರಿ. ಹಲೋ, ಯಾರಾದ್ರೂ ಹೆಲ್ಪ್ ಮಾಡಿ. ನಿಮ್ಮನ್ನ ನಂಬ್ಕೊಂಡ್ರೆ ಇವತ್ತು ರಾತ್ರಿ ಎಲ್ಲ ಇಲ್ಲೇ ಗೋವಿಂದ ನಾರಾಯಣ. ಕಷ್ಟದಲ್ಲಿ ಇರುವಾಗ ಬೇಕು ಗಣು ಮಕ್ಕಳ, ತೊಂದ್ರೆ ಇಲ್ಲ ಪಂಕಜ. ಕಾಪಾಡಿ. ಯಾರಾದ್ರೂ ಇದ್ದೀರಾ? ಕಾಪಾಡಿ. ಇಲ್ಲೊಬ್ಬ ನೀರಿಗೆ ಬಿದ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ ಈಗ? ಇವನ್ ಬೇರೆ ಕಾಣಿಸ್ತಾ ಇಲ್ಲ. ಸಾಯೋದಕ್ಕೆ ಇಲ್ಲೇ ಬರ್ಬೇಕಿತ್ತ ಇವನು, ಕರ್ಮ. ರಾಘವೇಂದ್ರ ಕಾಪಾಡಪ್ಪ. ಹಾಯ್. ಅಯ್ಯೋ, ನಿಮ್ಮ ತಮಾಷೆ ಮಾಡ್ತಿದ್ದೀರಾ? ಒಂದು ನಿಮಿಷ ನಂಗೆ ಹೆಂಗಾಗಿತ್ತು ಗೊತ್ತಾ? ನೆಗದ್ ಬಿದ್ದೋಗಿದ್ರೆ ನಾನು ಎಲ್ರೂ ಹೋಗ್ಬೇಕಿತ್ತು. ರೇ, ಮುಳುಗಿದ್ರು ಬೈತೀರಾ, ತೇಲಿದ್ರು ಬೈತೀರಲ್ರಿ. ಮೊದಲು ಕೈ ಕೊಡ್ರಿ. ಹಿಡ್ಕೊಳ್ಳಿ ಭದ್ರವಾಗಿ. ಮನುಷ್ಯನೇನ್ರಿ ನೀವು? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನನಗೆ ಸಿಗ್ಬೇಕಿದ್ದೀರಿ ನೀವು.
ರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ರಿ. ನಿಮ್ದೇನ್ ಬಾಯ ಶೆಟ್ರ್ ಮನೆ ಒಳ್ಕಲ್ಲ, ಬೈಗುಳದಲ್ಲೇ ಚಟ್ನಿ ರುಬ್ತಿರಲ್ರಿ. ನಾನ್ ಸತ್ರ ನಿಮ್ಗೆ ಏನ್ರಿ ಆಗ್ಬೇಕು? ನಾನೇ ನಿಮ್ಮ ಮತ್ತೆ ಮಗನ ಇಲ್ಲ ನಿಮ್ ಲಂಗುದ್ ದೋಸ್ತ? ನನಗ್ ಆಗ್ಬೇಕಾಗಿದ್ದೆ, ಕಷ್ಟಪಟ್ಟು ದೇವರಲ್ಲಿ ಹರಕೆ ಹೊತ್ಕೊಂಡಲ್ಲ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನಗ್ ಆಗ್ಬೇಕಾಗಿದ್ದೆ. ಏನ್ ದೊಡ್ಡ ಸತಿ ಸಾವಿತ್ರಿ, ನನ್ನನ್ನು ಒತ್ಕೊಂಡು ಹೋಗಿ ಬಂದಿದ್ದೆ ಅಮ್ಮನ ಹಂಗೆ ನೀರಲ್ಲಿ ಅದುಂಬಿಟ್ಟು ನನ್ನ ಮಾತ್ರ ಕೈ ಕೊಟ್ಬಿಟ್ಟು ಎಳ್ಕೊಂಬಿಟ್ಲು. ಬಾಯಿ ಮುಚ್ಕೊಂಡು ಬಾಗೆಲೇ. ಏನ್ ಹೋಗಿಲ್ಲ ಗೀಗಿಲೆ ಅಂತ್ಯಾ? ನಿನ್ಗೇನ್ ಮಾನ ಮರ್ಯಾದೆ ಇಲ್ವಾ? ನನ್ ಮಗ್ನ ಏನು ಅನ್ಕೊಂಡ್ಬಿಟ್ಟಿದ್ದೆ? ತಾತ, ಮಲ್ಗೆಪುರ ಬಸ್ ಹೋಯ್ತಾ? 5 ನಿಮಿಷ ಆಯ್ತು, ಈಗ ಹೋಯ್ತಲ್ಲ ಮಗಳೇ. ಹೌದಾ? ಬೇರೆ ಯಾವ ಬಸ್ ಬರುತ್ತೆ? ಅಯ್ಯೋ, ಇನ್ನು ರಾತ್ರಿಗೆನೆ ಮಾಲ್ಟ್ ಗಾಡಿ ಬರೋದು. ಒಂದು ಕೆಲಸ ಮಾಡಮ್ಮ, ಹೀಗೆ ಹೋದ್ರೆ ಎಡಗಳಿ ಅಂತ ಒಂದು ಊರ್ ಸಿಗ್ತದೆ, ಅಲ್ಲಿ ಹೋದ್ರೆ ಜೀಪ್ ಸಿಗ್ತವೆ, ಅದರಲ್ಲಿ ಹೋಗ್ಬೇಕು. ಸರಿ, ಬರ್ತೀನಿ ತಾತ. ಆಯ್ತು. ಎಲ್ಲ ನನ್ ಕರ್ಮ, ಎಲ್ಲ ನಿಮ್ಮಿಂದಾನೆ. ಬಸ್ಸು ಮಿಸ್ ಆಯ್ತು, ಎಲ್ಲಿಂದ ಸಿಕ್ಕರು ನನಗೆ? ಸಿಕ್ತಾಗಿಂದ ಎಲ್ಲ ಎಡವಟ್ಟೆ. ನೀವ್ ಯಾಕ್ರಿ ನನ್ನ ಹಿಂದೆ ಬರ್ತಾ ಇದೀರಾ? ರೇ, ನನ್ನೇನೋ ನಿಮ್ ಹೆಗಲ್ ಮೇಲೆ ಕೂರ್ಸ್ಕೊಂಡ್ ಕರ್ಕೊಂಡೋದಂಗೆ. ನಮ್ಮೂರ್ದು ಇದೆ ರೋಡ್ ಮಲ್ಗೆಪುರ. ಹೋಗ್ರಿ ನಿಮ್ ಪಾಡಗ್ ನೀವು. ಅದ್ ಯಾವ ರಾಶಿ ರೀ ನಿಮ್ದು? ಹಾ, ತುಲಾ ರಾಶಿ. ನಿಮ್ದ್ಯಾವ ರಾಶಿನ? ನಂದು ಮಿಥುನ ರಾಶಿ. ನಡೀರಿ. ಅಲ್ಲಿ ಸೌಂಡ್ ಕೇಳಿಸ್ಕೊಳ್ರಿ. ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಅದ್ ಬರ್ಗಲ್ ಸೌಂಡ್. ಮುಚ್ಕೊಂಡ್ ಬರ್ರಿ. ಮರ್ಗುಳ್ ಸೌಂಡಾ? ಏನ್ ಪುಣ್ಯ ಮಾಡಿದೆ ತಾಯಿ ಇಂತ ಗಂಡನ್ ಪಡಿಯಕ್ ನೀನು? ರೀ, ಇಳಿಸ್ರಿ ಕೆಳಗೆ. ಯಾವ ನಿನ್ ಕಣ್ಣಿಗೆ ಹೆಂಗ ಕಾಣಿಸ್ತಿದೀವಿ ನಾವು? ನಾವಿಬ್ರು ಗಂಡ ಹೆಂಡತಿ ತರ ಕಾಣಿಸ್ತಿದೀವ? ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ ಮಾಡಯ್ಯ. ರೇ ಯಜಮಾನ್ರೆ, ಇವಳೇನಾದ್ರೂ ಮದ್ವೆ ಆಗ್ಬಿಟ್ರೆ ಅಷ್ಟೇ. ನಾನು ಹೊಡ್ಬಾರ್ದಲ್ಲ, ಬೈದೆ ಸಾಯಿಸ್ಬಿಡ್ತಾಳೆ. ಹಲೋ, ಅದೆಲ್ಲ ಬೇಕಾಗಿಲ್ಲ. ಯಾವಳ್ರಿ ಹೇಳಿದ್ದು ನಿಮ್ಗೆ ಎತ್ಕೊಂಬರೋದಕ್ಕೆ? ನಾನ್ ಹೇಳಿದ್ದೇನ್ರಿ? ಅಲ್ಲ, ಹೆಂಡ ಕುಡ್ದಿರೋ ಕೋತಿ ತರ ತೂರಾಡ್ತಾ ಇದ್ರಿ. ಏನೋ ಪಾಪ ಹುಡುಗಿ ಅಂತ ಎತ್ಕೊಂಬಂದೆ, ತಪ್ಪ? ಹೌದ್ರಿ, ತಪ್ಪು. ಬಿದ್ದಿದ್ರೆ ನಾನ್ ಬೀಳ್ತಿದ್ದೆ, ನಿಮ್ಗೇನ್ರಿ ನಾವು? ನನಗ್ ಗೊತ್ತು ರೀ, ರೋಡ್ ನಲ್ಲಿ ಬರ್ಬೇಕಾದ್ರೆ ನಿಮ್ ಬೊಕ್ರ ದೃಷ್ಟಿ ನನ್ ಮೇಲೆ ಬಿದ್ದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಬೇಕು ಅಂತ ನನಗ್ ಟಚ್ ಮಾಡ್ಬೇಕು ಅಂತ ಎತ್ಕೊಂಬಂದ್ರಾ? ಬಾಬಾ, ಏನ್ ದಿವ್ಯ ದೃಷ್ಟಿ ರೀ ನಿಮ್ದು. ಪುರ್ಸತ್ತಿರ ಸ್ವಲ್ಪ ತೋರ್ಸ್ಬಿಡಿ, ಹಂಗೆ ಈಡ್ಗಾರ್ದು ಕೈ ಮುಕ್ಕೊಂಡ್ಬಿಡ್ತೀವಿ. ರೇ, ಅಂತ ಹುಡುಗ ಅಲ್ಲ ರೀ ನಾನು. ಎಲ್ಲ ಹುಡುಗರು ಹೇಳೋದಿದ್ದಾನೆ, ಹುಡುಗಿನ ನೋಡಿದ ತಕ್ಷಣ ಎಡೆ ಎತ್ಕೊಂಡ್ ಬಂದ್ಬಿಡ್ತೀರಾ. ಹೋಗ್ರಿ, ಸುಮ್ನೆ ಹೋಗ್ರಿ. ಹೋಗ್ತಾರೆ ಹೋಗ್ರಿ ರೇ. ಈಗಿನ ಕಾಲದಲ್ಲಿ ವರ್ಜಿನ್ಗಿಂತ ಒರಿಜಿನಾಲಿಟಿ ಕಳ್ಕೊಂಡವ್ರಿಗೆ ಬೆಲೆ ಜಾಸ್ತಿ. ಹೋಗ್ತಾ ಗೊತ್ತಾಗುತ್ತೆ ನನ್ನ ಒರಿಜಿನಾಲಿಟಿ ಬೆಲೆ ಏನು ಅಂತ. ಭಗವಂತ ಸುಖನ ಎಲ್ಲೆಲ್ಲಿ ಬಚ್ಚಿಟ್ಟಿದಾನಪ್ಪ. ಮೇಲ್ ಕುಡಿಯೋದಂತೆ, ಕೆಳಗ್ ಬಿಡೋದಂತೆ. ಹಲೋ, ಇಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇಟ್ಟಿದೆ, ನೀವೇನಾದ್ರೂ ನೋಡಿದ್ರಾ? ಇಲ್ವಾ? ಮತ್ತೇನಾಯ್ತು? ಯಾಕೆ ತಗೊಳ್ಳಿ ಕುಡಿ, ತಗೊಳ್ಳಿ. ಏನೇ ಆಗ್ಲಿ, ಕದ್ದು ತಿನ್ನೋದ್ರಲ್ಲಿರೋ ಮಜಾನೆ. ಯಾರೋ ಬೈಕೋತಾ ಇರ್ಬೇಕು ಅನ್ಸುತ್ತೆ. ಯಾಕ್ರಿ, ಏನಾಯ್ತು? ಎಲ್ಲಿ? ಓಹೋ, ಹೋಯ್ತು. ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ಪಾಪ ನಿಮ್ಗೇನೋ ಭಯ ಆಗುತ್ತೆ ಅಂತ ಕಾಲುವೆ ಮೇಲೆ ಎತ್ಕೊಂಬಂದ್ರೆ ಬಾಯಿಗೆ ಬಂದಂಗ್ ಬೈದ್ರಲ್ಲ. ಈಗ ವಯಸ್ಸಿಗೆ ಬಂದಿರೋ ಒಂದು ಹುಡುಗನ್ ಸೊಂಟದ ಮೇಲೆ ಹತ್ತು ಕೂತಿದಿರಲ್ಲ, ನಾವ್ ಏನ್ ಬೈಬೇಕು? ಯಾರನ್ನ ಹೋಗಿ ನ್ಯಾಯ ಕೇಳ್ಬೇಕು?
ಇಳಿಸ್ರಿ ಕೆಳಗೆ ಇಳಿಸ್ರಿ. ಇದೇನ್ ಯಾರಿಗೂ ಇಲ್ದಿರೋ ಸೊಂಟ ಏನೋ ಹಾವು ಅಂತ ಎದುರ್ಕೊಂಡ್ ಬಂದ್ರೆ ರೇ ಕಿವಿಗೆ ಹಾವು ಸುದ್ದಿ ತುಂಬಾ ಅಂತ ಸಾಧು ಆಡ್ತಾರೆ. ಪ್ರಾಣಿ ರೀ. ಅದನ್ನ ಕೆಣಕಿದ್ರೆ ಮಾತ್ರ ಹೆಡೆ ಎತ್ತಿ ಬುಸ್ ಅನ್ನುತ್ತೆ. ಅಲ್ಲ ನೀವೊಬ್ರು ಹಿಂಗೇನಾ ಇಲ್ಲ ಹುಡುಗಿರೆಲ್ಲ ಹಿಂಗೇನಾ?